ಅಗಣಿತವಾದ ಉತ್ಸಾಹದಿಂದ ಬಂದ ನಿನ್ನನ್ನು ಕಂಡು ಸಂತೋಷವಾಯಿತು. ಈ ವಯಸ್ಸಿನಲ್ಲಿ ಇಷ್ಟು ಉತ್ಸಾಹ ಹುರುಪು ಇರಬೇಕು. ಅಷ್ಟೇ ಅಲ್ಲ, ಬೇಕಾದ ವಿಷಯದಲ್ಲಿ ಪರಿಣತಿಯೂ ಇರಬೇಕು. ಮೃಗಬೇಟೆಯ ವಿಷಯದಲ್ಲಿ ಈ ನಿನ್ನ ಉತ್ಸಾಹಕ್ಕೆ ನಿನ್ನಲ್ಲಿನ ಪ್ರಾವೀಣ್ಯತೆಯೇ ಕಾರಣ ಎಂಬುದಾಗಿ ಗೊತ್ತು. ಆಗಲಿ, ವನಕ್ಕೆ ಸಾಗಿ ಮೃಗಬೇಟೆಯನ್ನೇ ಸಾಕು. ಆದರೆ ಒಂದು ಮಾತು, ಅಪ್ಪಣೆಯನ್ನು ಪಡೆಯಲು ಬಂದ ನೀನು ಜಮಂತಕ ರತ್ನವನ್ನು ಧರಿಸಿದ್ದೀರಿ. ಅತ್ಯಮೂಲ್ಯವಾದ ರತ್ನವನ್ನು ವನಕ್ಕೆ ಹೋಗುವಾಗ ಮಣಿಯೇಕೆ ತಮ್ಮ? ಅಡವಿ ಸಂಚಾರವೆಂದರೆ ಸುಲಭವಲ್ಲ. ನಾನಾ ರೀತಿಯ ಕಾಡು ಮೃಗಗಳನ್ನು ಎದುರಿಸಬೇಕು. ಅಂತಹ ಕಾಡಿನ ದಾರಿಯಲ್ಲಿ ಹೋಗುವಾಗ ಈ ಮಣಿಯೇಕೆ ತಮ್ಮ? ಅದನ್ನು ಇಲ್ಲಿಯೇ ಇಳಿಸಿ ಹೋಗುವುದು ಒಳಿತಲ್ಲವ ತಮ್ಮ? ಈ ಮಣಿಯ ಬಗ್ಗೆ ತಿಳಿಯದೇ ಧರಿಸಿದ್ದಲ್ಲ. ಅದ್ಭುತ ಮಣಿ ತಿಳಿದೆನು
ಬುದ್ಧಿಯನ್ನು ನೀಡು. ಆಗಲಿ ತಮ್ಮ, ಜಾಗ್ರತೆಯಿಂದ ಮೃಗಬೇಟೆಯನ್ನು ಆಡಿವ. ನಮೋ ನಮಃ. ಒಳ್ಳೆಯದಾಗಲಿ. ನಾನು ನಿನ್ನ ನಿರೀಕ್ಷೆಯಲ್ಲಿರ್ತೇನೆ. ಅನುಕೂಲವಿದೆ. ಎಲ್ಲಿ ನಾನು ಬರುತ್ತೇನೆ. ಆಗಿದ್ದರಿಂದ ತಡ ಮಾಡುವುದು ಬೇಡ. ಬೇಗನೆ ಸಾಗೋಣ ಹೇಳಿ. ಅಕ್ಕಪಕ್ಕದಲ್ಲಿ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಸಿಂಹದ ಹೆಜ್ಜೆ ಗುರುತುಗಳು ಕಾಣಿಸ್ತಾ ಇದೆ. ಅಂದರೆ ಸಿಂಹವೊಂದು ಆತನ ಮೇಲೆ ಎಗರಿದೆ. ಆ ಸಿಂಹದ ನಖದ ಹೊಡೆತಕ್ಕೆ ಸಿಲುಕಿ ಪ್ರಸೇನ ತನ್ನ ಜೀವವನ್ನು ಕಳೆದುಕೊಂಡಿದ್ದಾನೆ.
ಅಲ್ಲ, ಸಿಂಹವನ್ನು ಹೊಡೆಯಲಾರದವ ಬೇಟೆಗೆ ಯಾಕೆ ಬರಬೇಕಿತ್ತು? ಆ ವಿಷಯ ನಮಗೆ ಬೇಡ. ಆದರೆ ಮಣಿಯಲ್ಲಿ ಹೋಯಿತು ನೋಡುತ್ತಾ ಸದ್ದು ಬಿದ್ದಿ ಗೊತ್ತಿಲ್ಲಿ ಸಿಂಹದ ನಡಿಯ ಹೆಜ್ಜೆ. ಸದ್ದು ಬಿದ್ದಿ ಗೊತ್ತಿಲ್ಲಿ ಸಿಂಹದ ನಡಿಯ ಹೆಜ್ಜೆಯುಟ್ಟು ಕಾಣಿಸುವುದೀಗಲೇ. ಹೆಜ್ಜೆಯುಟ್ಟು ಕಾಣಿಸುತ್ತಲಿದೆಯ ಗಗ. ಹೊತ್ತು ಮಡಿಯಂತು ಓದುತ್ತಾದು ಎತ್ತರದ ಹುಡುಗರಿಗೆ ಬೇಕೋ. ಸಿಂಹದ ಹೆಜ್ಜೆಯ ಗುರುತುಗಳು, ಕರಡಿಯ ಹೆಜ್ಜೆಯ ಗುರುತುಗಳು ಒಚ್ಚೊತ್ತಾಗಿ ಕಾಣಿಸುತ್ತಾ ಇದೆ. ಅಂದರೆ ಪ್ರಸೇನನನ್ನ ಕೊಂದಂತ ಸಿಂಹ ಇಲ್ಲಿ ಸತ್ತು ಬಿದ್ದಿದೆ ಎಂದಾಯ್ತು. ಒಂದು ಕರಡಿ ಅದನ್ನ ಕೊಂದು ಹಾಕಿದೆ ಎಂದಾಯ್ತು. ಮಣಿಯು ಕಾಣಿಸುತ್ತಾ ಇಲ್ಲ. ಮಣಿ ಕರಡಿಯನ್ನ ಆಕರ್ಷಿಸಿದೆ ಎಂದಾಯ್ತು. ಆದುದರಿಂದ ನಾವು ಸಮಂತಕ ಮಣಿಯನ್ನ ಒಯ್ದಂತಹ ಕರಡಿ ಎಲ್ಲಿದೆ ಎಂಬುದನ್ನು ಅದರ ಚಾಟು ಹುಡುಕಬೇಕು. ಆದರೆ ಶ್ರೀಕೃಷ್ಣ, ಕವಿಯ ಒಳಗಡೆ ಕತ್ತಲು ಬೆಳಕಿಲ್ಲ. ನೀನು ಕಪ್ಪಗಿದ್ದೀಯ, ಕರಡಿಯೂ ಕಪ್ಪಗಿದೆ. ಒಳಗಡೆಯೂ ಕಪ್ಪು, ಕರಡಿ ಇದ್ದದ್ದು ಗೊತ್ತಾಗುವುದಿಲ್ಲ. ನೀನು ಹೋಗಿದ್ದು ಕೂಡ ಗೊತ್ತಾಗುವುದಿಲ್ಲ. ಬಹಳ ಜಾಗರೂಕತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಹೇಳಿದ ಹಾಗೆ ಆಗಲಿ. ನಾನು